ಇತ್ತೀಚೆಗಂತೂ ನಮ್ಮ ರಾಜ್ಯದಲ್ಲಿ ದಿನೇ ದಿನೇ ಈ ಬಾಂಬ್ ಬೆದರಿಕೆಯ ಒಂದು ಆತಂಕ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈಗ ನೋಡಿ, ಪ್ರತಿದಿನ ಒಂದಿಲ್ಲೊಂದು ಕಡೆಗಳಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಫೋನ್ ಕಾಲ್ ಬರೋದು ಅಥವಾ ಇಮೇಲ್ ಬರೋದು ಕಾಮನ್ ಆಗ್ಬಿಟ್ಟಿದೆ ಇತ್ತೀಚೆಗೆ. ಅದನ್ನ ಲೈಟ್ ಆಗಿ ತಗೊಂಡ್ರು ಪ್ರಾಬ್ಲಮ್. ಬಾಂಬ್ ಇಟ್ಟಿದ್ದಾರೆ ಅಂತೇಳಿ ನಾವು ಹಲ್ಚಲ್ ಎಬ್ಬಿಸ್ತಿರ್ತೀವಿ ಅಥವಾ ಭಯ ಪಟ್ಟಿರ್ತೀವಿ ಅಥವಾ ಭಯದ ವಾತಾವರಣ ನಿರ್ಮಾಣ ಆಗಿರುತ್ತೆ, ನೋಡಿರುತ್ತೆ ಅದೊಂದು ಫೇಕ್ ಕಾಲ್ ಆಗಿರುತ್ತೆ. ಈಗ ನೋಡಿ, ಈಗ ಇಸ್ರೋ ಕೇಂದ್ರ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ ಕಿಡಿಗೇಡಿಗಳಿಂದ. ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಸ್ರೋ ಮ್ಯಾನೇಜ್ಮೆಂಟ್. ಸ್ಥಳಕ್ಕೆ ಸಿಐಎಸ್ಎಫ್ ಸಿಬ್ಬಂದಿಗಳು ಬಂದರು, ಪೊಲೀಸರು ಬಂದಿದ್ದಾರೆ, ಬಾಂಬ್ ಸ್ಕ್ವಾಡ್ ಬಂದಿದ್ದಾರೆ, ಡಾಗ್ ಸ್ಕ್ವಾಡ್ ಕೂಡ ದೌಡಾಯಿಸಿದೆ. ಸಿಬ್ಬಂದಿಯನ್ನ ಹೊರಗೆ ಕಳಿಸಿ ತಪಾಸಣೆ ಮಾಡ್ತಾ ಇದ್ದಾರೆ. ಸಂಜಯನಗರ ಠಾಣಾ ವ್ಯಾಪ್ತಿಯ ಇಸ್ರೋ ಕೇಂದ್ರ ಕಚೇರಿಯಲ್ಲಿ ಬಾಂಬ್ ಇಟ್ಟಿರೋ ಬೆದರಿಕೆ ಇಮೇಲ್ ಮುಖಾಂತರ ಬಂದಿದೆ. ಆ ಇಮೇಲ್ ನೋಡ್ತಾ ಇದ್ದಂತೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಇಸ್ರೋನ ಅಧಿಕಾರಿಗಳು. ಮಾಹಿತಿ ತಿಳಿತಾ ಇದ್ದಂತೆ ಪೊಲೀಸರು ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಜೊತೆಗೆ ಪರಿಶೀಲನೆಗೆ ಅಂತ ಹೇಳಿ ಸ್ಥಳಕ್ಕೆ ಹಾಜರಾಗಿದ್ದಾರೆ. ಸದ್ಯ ಯಾವುದೇ ಸ್ಫೋಟಕಗಳು ಕೂಡ ಇಲ್ಲಿಯ ತನಕ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಹುಸಿ ಬಾಂಬ್ ಕರೆಗಳು ಮಾಡೋರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಏನೋ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತನೋ, ಈಗಿನ ಗೊತ್ತಲ್ಲ, ಈಗಿನ ಜಮಾನ ಹಂಗೆ ಆಗಿದೆ. ಯಾವುದೋ ಒಂದು ಫೋನ್ ಕಾಲ್, ಈಗ ಪೊಲೀಸ್ ಸ್ಟೇಷನ್ಗೂ ಯಾವುದೋ ಪ್ರ್ಯಾಂಕ್ ಕಾಲ್ಗಳು ಬರೋಕ್ಕೆ ಶುರುವಾಗೋಗಿದ್ದಾವೆ. ಸೀರಿಯಸ್ನೆಸ್ ಅರ್ಥ ಮಾಡಿಸ್ಬೇಕು, ಹಂಗೆ ಮಾಡೋರ್ಗೆ ತಂದು ಪೊಲೀಸ್ ಸ್ಟೇಷನ್ ಕೂರಿಸಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ರೆ ಮತ್ತೆ ಆ ಥರ ರಿಪೀಟ್ ಆಗಲ್ಲ. ನೋಡಿ, ಎಷ್ಟೊಂದು ಬೆದರಿಕೆ ಕರೆಗಳು ಬಂದಿದ್ದಾವೆ. ಬಾಂಬ್ ಬೆದರಿಕೆ ಏರ್ಪೋರ್ಟ್ಗೆ ಬಂದಿದೆ, ಸ್ಕೂಲು ಕಾಲೇಜುಗಳಿಗೆ ಬಂದಿದೆ. ಒಬ್ಬನ್ನಾದರೂ ಇವರು ಇಂಥವರೇ ಫೇಕ್ ಮಾಡಿದ್ದವರು ಅಂಥೇಳಿ ಕರ್ಕೊಂಡು ಬಂದು ಪೊಲೀಸರು ಟ್ರೀಟ್ಮೆಂಟ್ ಕೊಟ್ಟಿರೋ ಉದಾಹರಣೆ ನಮ್ಮ ಕಣ್ಮುಂದೆ ಇದೆಯಾ? ಗೊತ್ತಾಗಬೇಕು ಎಲ್ರಿಗೂ. ಫೇಕ್ ಬಾಂಬ್ ಕರೆಗಳನ್ನ ಮೇಲ್ಗಳನ್ನ ಮಾಡೋರಿಗೆ ಏನೇನು ಶಿಕ್ಷೆ ಆಗುತ್ತೆ, ಪೊಲೀಸರು ಹೆಂಗೆಲ್ಲ ನಡೆಸ್ಕೊಳ್ತಾರೆ, ಅದು ಗೊತ್ತಾಗಬೇಕು. ಇದನ್ನು ಒಂದು ಗಂಭೀರವಾಗಿ ತಗೋಬೇಕು. ಯಾವುದೋ ಒಂದು ಹುಡುಗಾಟಿಕೆ ಮಾಡಿಬಿಟ್ಟಿದ್ದಾರೆ, ಪಾಪ ಭವಿಷ್ಯ ಹಾಳಾಗ್ಬಿಡ್ತಾರೆ ಅಂತ ಅಂದ್ಕೊಂಡು ಬಿಟ್ಟಿರೋದು ಉದಾಹರಣೆಗಳಿದ್ದಾವೆ. ಅದನ್ನೇ ಬಿಡಬೇಡಿ ಅಂತ ಏನು ಹೇಳ್ತಿಲ್ಲ. ಹಂಗಂತ ಫೇಕ್ ಕರೆಗಳನ್ನ, ಫೇಕ್ ಬಾಂಬ್ ಬೆದರಿಕೆ ಹಾಕೋರನ್ನ ಹಂಗೆ ಬೆದರಿಸಿ ಅಥವಾ ಹಂಗೆ ವಾರ್ನಿಂಗ್ ಕೊಟ್ಟು ಬಿಟ್ಟು ಕಳಿಸ್ಬಿಟ್ರೆ ನಾಳೆ ಮತ್ತೊಂದಷ್ಟು ಜನ ಶುರು ಹಚ್ಕೋತಾರೆ ಹಂಗೆ ಮಾಡೋದಕ್ಕೆ. ಏನು ಮಾಡಲ್ಲ, ನಮಗೆ ಏನು ಎದುರಿಸ್ತಾರಷ್ಟೇ, ಏನು ಹೊಡೆದು ಬಿಡ್ತಾರ, ಸಾಯಿಸ್ಬಿಡ್ತಾರ, ಏನೂ ಆಗಲ್ಲ ಅಂತ ಧೈರ್ಯ ಬಂದ್ಬಿಟ್ಟಿದೆ, ಹುಚ್ಚು ಧೈರ್ಯ. ಆ ಬಂಡ ಧೈರ್ಯವನ್ನು ಮುರಿಬೇಕು ಅಂತಂದರೆ ಪೊಲೀಸರು ಸ್ಟ್ರಿಕ್ಟ್ ಆಗಿರಬೇಕು, ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಈ ಥರ ಮಾಡೋರಿಗೆ. ಇಲ್ಲಿಯ ತನಕ ಇಸ್ರೋಗೆ ಬಂದಿರುವಂಥ ಇಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಆಗ್ತಾ ಇದೆ. ಇಲ್ಲಿಯ ತನಕ ಯಾವುದೇ ಸ್ಫೋಟಕಗಳು ಸಿಕ್ಕಿಲ್ಲ, ಟಿಲ್ ನೌ ಸಿಕ್ಕಿಲ್ಲ. ಸಿಬ್ಬಂದಿಗಳನ್ನೆಲ್ಲ ಹೊರಗಡೆ ಕಳಿಸಿದ್ದಾರೆ. ಪೊಲೀಸ್, ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಒಳಗಡೆ ಪರಿಶೀಲಿಸ್ತಾ ಇದೆ. ಇಲ್ಲಿಯ ತನಕ ಬಾಂಬ್ ಇರೋ ಬಗ್ಗೆ ಕುರುಹು ಸಿಕ್ಕಿಲ್ಲ ಸದ್ಯದ ಮಟ್ಟಿಗೆ.